ರಾಜಕೀಯ ಅಂದ್ರೆ ಬರೀ ಭಾಷಣ, ಸುಳ್ಳು ಭರವಸೆ ನೀಡುವುದು, ಜಾತಿ ಲೆಕ್ಕಾಚಾರ ಅಂತ ಅನ್ಕೊಂಡಿರೋ ಈ ಕಾಲದಲ್ಲಿ ಇಡೀ ದೇಶದ ವ್ಯವಸ್ಥೆಯನ್ನೇ ಬದಲಿಸಬಲ್ಲ ಅನ್ನೋದನ್ನ ಒಬ್ಬ ವ್ಯಕ್ತಿ ಸಾಬೀತು ಮಾಡಿದ್ದಾರೆ. ಅವರೇ ನೇಪಾಳದ ಪ್ರೈಮ್ ಮಿನಿಸ್ಟರ್ ಬಾಲೇಂದ್ರ ಶಾ. ಇವತ್ತು ನಾವು ಬಾಲೇಂದ್ರ ಶಾ ಅವರ ಆ ಅದ್ಭುತ ಮತ್ತು ಕ್ರಾಂತಿಕಾರಿ ನಿರ್ಧಾರಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ದಶಕಗಳಿಂದ ನಾವು ನೋಡ್ತಾ ಇರೋ ರಾಜಕೀಯಕ್ಕೂ ಇವತ್ತು ನಾವು ಮಾತನಾಡೋ ರಾಜಕೀಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ಜನಸಾಮಾನ್ಯರನ್ನ ದೇವರು ಅಂತ ಭಾವಿಸೋ ಕಾಲ ಈಗ ಬಂದಿದೆ. ಹೌದು, ಬಾಲೇಂದ್ರ ಶಾ ಅವರು ತಂದಿರುವ ಈ ನೀತಿಗಳು ಎಲ್ಲ ದೇಶಗಳಿಗೂ ಮಾದರಿಯಾಗುತ್ತದೆ. ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ ಈ ರೂಲ್ಸ್ ಬಂದ್ರೆ ಎಷ್ಟೋ ಪ್ರಾಬ್ಲಮ್ಗಳು ಕ್ಲಿಯರ್ ಆಗುತ್ತೆ. ಅಷ್ಟಕ್ಕೂ ಈ PM ಯಾವ ರೂಲ್ಸ್ ತಂದಿದ್ದಾರೆ, ಆ ರೂಲ್ಸ್ಗಳು ಯಾಕೆ ಅಷ್ಟು ಹೈಲೈಟ್ ಆಗ್ತಿದೆ ಎಲ್ಲ ಹೇಳ್ತೀನಿ. ಈ ವಿಡಿಯೋನ ಫುಲ್ ಮಿಸ್ ಮಾಡದೆ ನೋಡಿ. ಬಾಲೇಂದ್ರ ಶಾ ಅವರು ತಂದ ದೊಡ್ಡ ಬದಲಾವಣೆ ಅಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ರಾಜಕೀಯ ನಾಯಕರ ಫೋಟೋ ಇಡಬಾರದು ಅನ್ನೋದು. ಯಾಕಂದ್ರೆ ಕಚೇರಿಗಳು ಇರೋದು ಜನರಿಗಾಗಿ, ವ್ಯಕ್ತಿಯ ಪೂಜೆಗಾಗಿ ಅಲ್ಲ. ಅಷ್ಟೇ ಅಲ್ಲ, VIP ಗಳಿಗಾಗಿ ಸಾಮಾನ್ಯ ಜನರ ರಸ್ತೆಗಳನ್ನು ಬಂದ್ ಮಾಡೋ ಪದ್ಧತಿಯನ್ನ ಇವರು ಕಟ್ಟುನಿಟ್ಟಾಗಿ ನಿಲ್ಲಿಸಿದ್ದಾರೆ. ರಸ್ತೆಗಳು ಎಲ್ಲರಿಗೂ ಸಮಾನ, ಸಮಾಜದಲ್ಲಿ ಎಲ್ಲರೂ ಒಂದೇ ಅನ್ನೋ ಸಂದೇಶ ಇಲ್ಲಿದೆ. ಇನ್ನು ಇವರ ಅತ್ಯಂತ ಧೈರ್ಯದ ನಿರ್ಧಾರ ಅಂದ್ರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ. ಇನ್ಮುಂದೆ ಎಲ್ಲ ಮಂತ್ರಿಗಳು ಮತ್ತು ಸರ್ಕಾರಿ ನೌಕರ ಮಕ್ಕಳುಗಳು ಕಡ್ಡಾಯವಾಗಿ ಸರ್ಕಾರಿ ಶಾಲೆಗಳಲ್ಲೇ ಓದಬೇಕು ಅನ್ನೋದು ಇವರ ಪಾಲಿಸಿ. ಯಾವಾಗ ಮಂತ್ರಿಗಳ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾರೋ ಆ ಶಾಲೆಗಳ ವ್ಯವಸ್ಥೆ ತಾನಾಗಿಯೇ ಸುಧಾರಿಸುತ್ತೆ ಅನ್ನೋದು ಅವರ ನಂಬಿಕೆ. ಅಷ್ಟೇ ಅಲ್ಲ, ಶಿಕ್ಷಣ ಸಂಸ್ಥೆಗಳಿಂದ ರಾಜಕೀಯ ಪಕ್ಷಗಳ ಅಂಗಸಂಸ್ಥೆಗಳನ್ನ 60 ದಿನಗಳಲ್ಲಿ ಹೊರಹಾಕಿದ್ದಾರೆ. ಜೊತೆಗೆ ಜಾತಿ ರಾಜಕಾರಣಕ್ಕೆ ಇವರು ಎಳ್ಳು ನೀರು ಬಿಟ್ಟು ಕೇವಲ ಕೆಲಸಕ್ಕೆ ಮಾತ್ರ ಬೆಲೆ ಕೊಟ್ಟಿದ್ದಾರೆ. ಜಾತಿ ನೋಡಿ ಮತ ಹಾಕೋದು ಅಥವಾ ಜಾತಿ ಹೆಸರಲ್ಲಿ ಸೌಲಭ್ಯ ಪಡೆಯೋದನ್ನ ನಿಲ್ಲಿಸಿ ಎಲ್ಲರಿಗೂ ಸಮಾನತೆ ಅನ್ನೋ ತತ್ವದ ಮೇಲೆ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಈ ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತಿದೆಯಾ ಅಂತ ಚೆಕ್ ಮಾಡೋಕೆ ಬಾಲೇಂದ್ರ ಶಾ ಅವರು ಪ್ರತಿಪಕ್ಷ ಅನ್ನೋ ಡಿಜಿಟಲ್ ಪೋರ್ಟಲ್ ಅನ್ನು ತಂದಿದ್ದಾರೆ. ಇಲ್ಲಿ ಸರ್ಕಾರದ ಪ್ರತಿಯೊಂದು ಪ್ರಾಮಿಸ್ ಎಲ್ಲಿವರೆಗೂ ಬಂದಿದೆ ಅದನ್ನ ಜನರು ಲೈವ್ ಆಗಿ ಟ್ರ್ಯಾಕ್ ಮಾಡ್ಬೋದು. ನೋಡಿದ್ರಲ್ಲ, ನೇಪಾಳದ ಈ ಯುವ ನಾಯಕ ಇಡೀ ಭಾರತೀಯ ರಾಜಕೀಯಕ್ಕೆ ಒಂದು ಮಾದರಿಯಾಗಿದ್ದಾರೆ. ಮಂತ್ರಿಗಳ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅನ್ನೋ ಈ ರೂಲ್ಸ್ ನಮ್ಮಲ್ಲೂ ಜಾರಿಗೆ ಬರಬೇಕಾ? ಬಾಲೇಂದ್ರ ಶಾ ಅವರ ಈ ನೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಆಗಿತ್ತು ಬಾಲೇಂದ್ರ ಶಾ ಅವರ ಮತ್ತೆ ಒಂದು ರೂಲ್ಸ್ ತಂದಿರೋ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಶ್ವ TV.